ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 8 ಆಫ್ 365 ಡೇಸ್. ಸೊ ಇವತ್ತಿನ ಸ್ಪೆಷಾಲಿಟಿ ಏನು ಗೊತ್ತಾ, ಡೇ 8ಗೆ ಕರೆಕ್ಟಾಗಿ ನಂದು 8K ಫ್ಯಾಮಿಲಿ ಆಗಿದೆ, ಅಂದರೆ 8000 ಫಾಲೋವರ್ಸ್ ಆಗಿದೆ ಇವತ್ತು ಇನ್ಸ್ಟಾಗ್ರಾಮಲ್ಲಿ. ಇನ್ನೊಂದೇನು ಅಂದರೆ ಲೈಕ್ ನಿಮ್ಗೆ ಗೊತ್ತಿರ್ಬೋದು, ನಂಗೆ 2 ದಿನದಿಂದ ಹುಷಾರಿಲ್ಲ, ಅಂದರೆ ಫೀಲಿಂಗ್ ಲೋ. ಸೊ ಎಲ್ಲೂ ಹೋಗೋಕ್ಕಾಗಿಲ್ಲ, ಬಟ್ ಲಾಗಿಂಗ್ ಸ್ಟಾಪ್ ಮಾಡಲ್ಲ. ಇವತ್ತೇನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಎಲ್ಲ ಕ್ರಿಯೇಟರ್ಸ್ಗೂ ಒಂದು ಆಸೆ ಇರುತ್ತೆ. ಏನಪ್ಪ ಅಂದರೆ, ಈ ಥರ ನಾವು ವರ್ಕ್ ಮಾಡೋ ಡೆಸ್ಕ್ ಇರುತ್ತಲ್ವ, ಮೈಂಡ್ಗೆ ಕೆಲಸ ಕೊಡೋ ಜಾಗದಲ್ಲಿ ಹಿಂದ್ಗಡೆ ಇರುತ್ತಲ್ವ, ಇಲ್ಲಿ ವಾಲಲ್ಲಿ ಏನಾದರೂ ಕ್ರಿಯೇಟಿವ್ ಆಗಿ ನಮ್ಮ ತಲೆಯಿರೋದನ್ನ ಅಲ್ಲಿಗೆ ರಿಪ್ರೆಸೆಂಟ್ ಮಾಡಬೇಕು ಅಂತ, ಅಥವಾ ಬ್ಯೂಟಿಫುಲ್ ವಾಲ್ ಇರಲಿ ಕಂಟೆಂಟ್ ಮಾಡೋ ಜಾಗದಲ್ಲಿ ಅಥವಾ ಎಡಿಟ್ ಮಾಡೋ ಜಾಗದಲ್ಲಿ ಅಂತ. ಸೊ ಇವತ್ತು ನಾನು ಏನು ಮಾಡಿದ್ದೀನಿ ಅದಕ್ಕೆ ಐಡಿಯಾ ಅಂದರೆ, ನನ್ನ ಹತ್ರ ಒಂದಿಷ್ಟು ಫೋಟೋಸ್ ಇದ್ವು, ಅದು ಮೊಬೈಲಲ್ಲಿತ್ತು. ಅದನ್ನು ಯಾವಾಗಲೂ ಮೊಬೈಲಲ್ಲಿ ನೋಡೋದು ಇಲ್ಲ ಲ್ಯಾಪಲ್ಲಿ ನೋಡೋದು ಯಾಕೋ ಒಂಥರ ಇಷ್ಟ ಆಗ್ತಿಲ್ಲ. ಸೊ ಅದನ್ನೆಲ್ಲ ನೆನಪಾಗಿ ಹೊರಗೆ ತೆಗೆದಿದ್ದೀನಿ, ಅದೇನಂತ ತೋರಿಸ್ತೀನಿ ನೋಡಿ. ಸೊ ಮೊಬೈಲಲ್ಲಿರೋ ಫೋಟೋಸು ಹೊರಗಡೆ ಬಂದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ನಾನು ಈಗಷ್ಟೇ ಇದನ್ನೆಲ್ಲ ಪ್ರಿಂಟ್ ಹಾಕ್ಸ್ಕೊಬಂದು ಹರಡ್ಬಿಟ್ಟಿದ್ದೀನಿ ಬೆಡ್ ತುಂಬ. ಸೊ ನನ್ನ ಜೊತೆ ಯಾರ್ಯಾರು ಇದ್ದೀರಾ ಫಸ್ಟಿಂದ ನನ್ನ ಫಾಲೋವರ್ಸ್ ಆಗಿ ಅಂದರೆ ಅವ್ರಿಗೆ ಗೊತ್ತಿರುತ್ತೆ. ಇದೆಲ್ಲ ನಾನು ನಾರ್ತ್ ಕರ್ನಾಟಕ ಟ್ರಿಪ್ ಮಾಡಿರೋ ಫೋಟೋಸು. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಮಲೆದು ಮಹದೇಶ್ವರದಿಂದ. ಯಾವ ಫೋಟೋ ಗೊತ್ತಾ? ಈ ಫೋಟೋ. ಸೊ ಈ ಫೋಟೋ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇಲ್ಲೇ ಯಾಕೆ ತೆಗೆದಿದ್ದೆ ಅಂದರೆ, ಸೊ ಈ ನೋಡಿ ಕಿಲೋಮೀಟರ್ ಕಲ್ಲಲ್ಲಿ ಏನೂ ಬರ್ದಿಲ್ಲ, ನಂಗೆ ಗೊತ್ತಿಲ್ಲ ನಾನು ಎಲ್ಲಿಗೆ ಹೋಗ್ತಿದ್ದೆ ಅಂತ. ಬಟ್ ಅವತ್ತು ಮಲೆ ಮಹದೇಶ್ವರ್ಗೆ ಹೋಗಬೇಕು ಅಂತ ಹೋದೆ, ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಲ್ಲಿಂದ ಹೆಂಗೆ ಅಂದರೆ, ಮಾದಪ್ಪ ನನಗೆ ಇಷ್ಟು ಜಾಗ ಕರ್ಕೊಂಡೋದ. ಒಂದೊಂದು ಫ್ರೇಮ್ಸಲ್ಲೂ ಒಂದೊಂದು ಕತೆ ಇದೆ, ಒಂದೊಂದು ಫೋಟೋಸ್ ಕೂಡ ನಂಗೆ ತುಂಬ ಹತ್ರವಾದದ್ದು. ಸೊ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ನೋಡ್ಬೋದು. ಒಂದೊಂದು ಫೋಟೋಸಲ್ಲಿ ಏನೂ ಇಲ್ಲ, ಬಟ್ ಆದರೂ ಈ ಫೋಟೋಸ್ ಯಾಕೆ ತೆಗೆದಿದ್ದೀನಿ ಅಂತ. ಎಕ್ಸಾಂಪಲ್ ಈ ಫೋಟೋ, ಯಾಕಂದರೆ ಈ ಫೋಟೋಸಲ್ಲಿ ನಾನು ಈ ಫೋಟೋ ತೆಗಿಬೇಕಾರೆ ನಾನು ಎಷ್ಟು ಹತ್ತಿದ್ದೀನಿ ಅಂತ ನನಗೆ ಗೊತ್ತು, ಯಾಕೆ ಹತ್ತಿದ್ದೀನಿ ಅಂತೆಲ್ಲ ಹೇಳೋಕ್ಕೋಗಲ್ಲ. ಇನ್ನೊಂದೇನು ಅಂದರೆ, ಇನ್ನೊಂದು ಇದೇ ಥರ ಇಲ್ಲೊಂದು ನಾನು ಈ ಅರಸು ಫಿಲಮಲ್ಲಿ ಆಗಿತ್ತಲ್ಲ ಆ ಥರ ಮೂಮೆಂಟ್ ಆಗಿದ್ದು, ನಾನು ಫಸ್ಟ್ ಟೈಮ್ ಸನ್ರೈಸ್ ಆ ಥರ. ಆ್ಯಂಡ್ ಏನು ಹೇಳಬೇಕು ಅಂದರೆ, ಇದು ನನ್ನೂರು ಹುಡುಗಿ ಅಂತ. ತುಂಬ ಜನ ನಂಬಲ್ಲ, ಅದಕ್ಕೆ ಅಂತ ಪ್ರಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಹುಡುಗಿ ಅಂತ. ಆ್ಯಂಡ್ ಇದು ನಮ್ಮ ಕುಲದೇವತೆ ಥರ, ಇದು ನಮ್ಮೂರಲ್ಲೇ. ಇದು ಬಂದು ಇಬ್ರಾಹಿಂ ರೋಜಾ. ಇವೆರಡು ಫೋಟೋ ಸಾರಿ ತಾಜ್ ಮಹಲ್ ಥರ ಕಟ್ಟಕ್ಕೋಗಿ ಇರೋ ಮಾನ್ಯುಮೆಂಟ್ ಇದು. ಇದು ಬಿಜಾಪುರಲ್ಲಿದೆ. ಆ್ಯಂಡ್ ಇದು ಬಾರಕುಂಬ, ಇದೂ ಬಿಜಾಪುರಲ್ಲಿದೆ. ಇದು ನಮ್ಮ ರಾಮದುರ್ಗದ್ದು ಶಿವ ಟೆಂಪಲ್ಲು. ಆ್ಯಂಡ್ ನನ್ನ ಸೆಕೆಂಡ್ ಹೋಮ್ ಥರ ಇದ್ದಿದ್ದು ಧಾರವಾಡ ಇದು. ಸೊ ನಾನು ಧಾರವಾಡಕ್ಕೆ ಹೋದಾಗಿದ್ದು. ಆ್ಯಂಡ್ ನಮ್ಮ ಸಿದ್ರೋಡ್ ಮಠ ಹುಬ್ಳಿ ಸ್ಪೆಷಲ್. ಈ ಫೋಟೋ ಮಾತ್ರ ತುಂಬ ಸ್ಪೆಷಲ್. ಯಲ್ಲಮ್ಮನ ಗುಡ್ಡ ನಾನು ತುಂಬಾ ವೈರಲ್ ಆಗಿದ್ದು ಜಾಗ ಇದು. ಇಲ್ಲಿಂದನೇ ನಾನು ತುಂಬ ವೈರಲ್ ಆಗಿದ್ದು. ಆಲ್ಮಟ್ಟಿ ಡ್ಯಾಮು. ಆ್ಯಂಡ್ ನಾನು ಇದು ಇನ್ನೇನು ಮುಗಿತಾ ಬಂದಾಗ, ನನ್ನ ಟ್ರಿಪ್ ಮುಗಿತಾ ಬಂದಾಗ ಹುಮ್ನಾಬಾದ್ ನಮ್ಮ ಬೀದರ್ ಡಿಸ್ಟಿಕ್ಕಿಗೆ ಹೋಗ್ತಾ ತೆಗೆದಿದ್ದು. ಸೊ ಎಲ್ಲ ಇಲ್ಲಿರೋದೆಲ್ಲ ಫ್ರೇಮ್ಸಲ್ಲಿರೋ ಒಂದೊಂದು ಫೋಟೋ ಕೂಡ ನಂಗೆ ತುಂಬ ಇಷ್ಟ, ತುಂಬಾ ಮನಸ್ಸಿಗೆ ಹತ್ರ. ಅದನ್ನೇ ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಮಾದಪ್ಪ ಅಂದೆ, ಇಲ್ಲಿ ನೋಡಿ ಮಹದೇಶ್ವರ ದೇವಸ್ಥಾನ. ಆ್ಯಂಡ್ ಇದು ಅಲ್ಲೇ ಕೊಳ್ಳೇಗಾಲದಲ್ಲಿ ಬರೋ ಒಂದು ಮಾನಿಸ್ಟ್ರಿ, ಮಿನಿ ಲಡಾಖ್ ಅಂತಾರೆ, ತುಂಬಾ ಚೆನ್ನಾಗಿದೆ. ದಿಸ್ ಈಸ್ ಬೆಳಗಾಂ. ಇದು ಹಲ್ಸೂರು ಹುಬ್ಳಿ. ಹಲ್ಸೂರು ಅಂತಾರೆ ಹುಣ್ಸೂರು ಅಂತಾರೆ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗಿದ್ದೀನಿ, ಸಾರಿ. ಕನಕದಾಸರು, ಕೆಸಿಡಿ. ಆ್ಯಂಡ್ ವೆರಿ ಸ್ಪೆಷಲ್ ನಮ್ಮ ದಾರಾಬೇಂದ್ರ ಮನೆ. ಸೊ ನಾನು ಅಲ್ಲಿ ಹೋಗಿದ್ದೆ, ಅವ್ರ ಮೊಮ್ಮಗಳನ್ನ ಮೀಟ್ ಆದೆ, ತುಂಬಾ ಖುಷಿ ಆಯಿತು. ಆ್ಯಂಡ್ ನನಗೇನು ಇಷ್ಟ ಅಂದರೆ, ಇಷ್ಟರಲ್ಲಿ ಏನಕ್ಕೆ ಅಂದರೆ, ಇದನ್ನು ಯಾಕೆ ಪ್ರಿಂಟ್ ಮಾಡಿಸಿದೆ ನಾನು ಅಂದರೆ, ಮೊಬೈಲಲ್ಲಿ ಇತ್ತು, ಅಲ್ಲಿಂದ ಪೆನ್ ಡ್ರೈವ್ ಹೋಯಿತು, ಅಲ್ಲಿಂದ ಏನಂತಾರೆ ಅದಕ್ಕೆ ಹಾರ್ಡ್ ಡ್ರೈವ್ ಹೋಯಿತು. ಬಟ್ ಐ ವಾಂಟ್ ದೆಮ್ ಟು ಬಿ ಒನ್. ಬಟ್ ನನಗೆ ಇದೆಲ್ಲ ಒಂದು ಜಾಗದಲ್ಲಿ ಇರಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಪ್ರಿಂಟ್ ತಕ್ಕೊಂಡೆ. ಆ್ಯಂಡ್ ಸೆಲ್ಫಿ ಕಂಡಿಡಿದವರಿಗೆ ತುಂಬಾ ಒಂದು ಥ್ಯಾಂಕ್ಸ್, ಬಿಕಾಸ್ ನಾನು ಈ ಥರ ಆಗಿದ್ದೆ ಮುಗಿತಾ ಬಂದಾಗೆಲ್ಲ, ಟ್ರಿಪ್ ಮುಗಿತಾ ಬಂದಾಗ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾನೋ ಐ ಆಮ್ ಗೆಟಿಂಗ್ ಲೋ ವಾಯ್ಸ್, ಬಿಕಾಸ್ ತುಂಬ ಎಮೋಷನ್ಸ್ ಇದೆ ನನಗೆ. ಇಲ್ಲಿ ನೋಡಿ ಕೂಡಲ ಸಂಗಮ, ತುಂಬಾ ದೇವಸ್ಥಾನ ಇದ್ದಾವೆ. ಗೊತ್ತಿಲ್ಲ ನಾನು ಯಾಕೆ ಯಾವಾಗಲೂ ದೇವಸ್ಥಾನ ಕಡೆ ಹೋಗ್ತೀನಿ ಅಂತ. ನಮ್ಮ ಹುಮ್ನಾಬಾದ್ ವೀರಭದ್ರೇಶ್ವರ ಆ್ಯಂಡ್ ಬಸವೇಶ್ವರ, ಇದು ಇಂಡಿಯಾದ ಲಾರ್ಜೆಸ್ಟ್ ಸ್ಟ್ಯಾಚು. ಬಾದಾಮಿ, ಐಹೊಳೆ, ಸಾರಿ ದಿಸ್ ಈಸ್ ಪಟ್ಟದಕಲ್ಲು, ಆಮೇಲೆ ಐಹೊಳೆ, ಬಾದಾಮಿ ಇದೆ ನೋಡಿ. ಬಾದಾಮಿ ಇಲ್ಲೇ ಎಲ್ಲೋ ಇದೆ, ಸಿಗ್ತಾ ಇಲ್ಲ ಈಗ ಸದ್ಯಕ್ಕೆ ಬಾದಾಮಿ. ಸೊ ತುಂಬ ಪ್ಲೇಸಸ್ ಇದೆ. ನಾರ್ತ್ ಕರ್ನಾಟಕದಲ್ಲಿರೋ 12-13 ಡಿಸ್ಟಿಕ್ಕಿಗೆ ಇಷ್ಟೊಂದು ಫೋಟೋಸ್ ಆಗಿದೆ. ಆ್ಯಂಡ್ ನನಗೇನಿದೆ ಅಂದರೆ, ಇದರಲ್ಲಿರೋ ಸ್ಥಳಕ್ಕೆಲ್ಲ ಹೋಗಬೇಕು ಅಂತ ಆಸೆ ಇದೆ. ಸೊ ಇದಿಷ್ಟನ್ನು ಇವಾಗ ಆರ್ಗನೈಸ್ ಮಾಡಿ ಇಲ್ಲಿ ಹಾಕಬೇಕು ಅಂತ ಆಸೆ ನನಗೆ, ನಂದು ಡೆಸ್ಕ್ಟಾಪ್ ಮುಂದ್ಗಡೆ. ಅಷ್ಟೇ ಈ ಫೋಟೋಸ್ ಕತೆ. ಸೊ ಯಾರು ಗಮನಿಸಿದರೆ ಇಲ್ಲೊಬ್ಬರು ಮೇಡಮ್ ಇದ್ದಾರೆ. ಈ ಫೋಟೋ ತುಂಬಾ, ಇದು ಕೂಡ ಸ್ಪೆಷಲ್. ಯಾಕಂದರೆ ನಾನು ಮಹದೇಶ್ವರದಿಂದ ಎಲ್ಲಿ ಹೋಗಬೇಕು, ನಾನು ನಂಗೆ ಉತ್ತರ ಕರ್ನಾಟಕ ಸುತ್ತಬೇಕು ನಂಗೆ ಆಸೆ ಇದೆ ಅಂದಾಗ, ಸುಮ್ಮನೆ ನಾನು ಅಲ್ಲಿಂದ ಬಿಹಾರ್ ಹಿಲ್ಸಿಗೆ ಬಂದಿದ್ದೆ. ಮೈಸೂರು ದಾಟ್ತಾ ಇರ್ಬೇಕಾರೆ ಶಿ ಕೇಮ್ ಸರ್ಪ್ರೈಸಿಂಗ್ಲಿ. ಆ್ಯಂಡ್ ಆವಾಗ ಸಿಕ್ಕಿದ್ದವಳು. ಸೊ ಆ ಫೋಟೋ ಕೂಡ ಇದೆ ಇಲ್ಲಿ. ಸೊ ನೋಡಿದ್ರಲ್ಲ, ತುಂಬಾ ಫೋಟೋಸ್ ಇದೆ. ಸೊ ಅದನ್ನೆಲ್ಲ ಹೆಂಗೆ ಅಂದರೆ, ನಾನು
ಇದ್ರ ಮೇಲೆ ಈ ವಾಲಲ್ಲಿ ಸಖತ್ತಾಗಿ ಅಂದರೆ ನನ್ನ ತಲೆಯಲ್ಲಿ ಏನೇನೋ ಇದೆ ಆ ಥಾಟ್ಸು, ಆ ಮುಖಾಂತರದಲ್ಲಿ ಅಲ್ಲಿ ಸ್ಟಿಕ್ ಮಾಡಬೇಕು ಅಂತ ಇದ್ದೀನಿ, ಅಂಟಿಸ್ಬೇಕು ಅಂತ ಇದ್ದೀನಿ. ಸೊ ಅದನ್ನ ಅಂಟಿಸಿ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಸೊ ಈ ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾಳೆ ಮತ್ತೆ ಸಿಗೋಣ.